ಪುಂಡಿ ಪಲ್ಯ ನೋಡಿದ್ರೆ ಬಾಯಲ್ಲಿ ನೀರೇ ಬರಕತ್ತವ ನೋಡ್ರಿ. ನೀವು ಯಾರ್ಯಾರು ಪುಂಡಿ ಪಲ್ಯ ಲವರ್ ಇದ್ದೀರಲ್ರಿ, ಒಣ ಹಿಟ್ಟನ್ನು ಹಿಂಗೆ ಕೆಳಗೆ ಹಾಕ್ಕೊಂಡು ಹಿಂಗೆ ಬಡಿಬೇಕು ನೋಡ್ರಿ. ನಮ್ಮ ಜೀವನದಾಗೂ ತಣ್ಣೀರು ಬಿಸಿನೀರಿನ ಜಾಗದಲ್ಲಿ ಕಷ್ಟ ಮತ್ತು ಸುಖಗಳು ಈ ಥರ ಹಿಟ್ಟನ್ನು ಚಲೋತ್ನಾಗ ನಾದ್ಬೇಕು ನೋಡ್ರಿ. ಎಷ್ಟು ಚಲೋ ನಾವು ಹಿಟ್ಟನ್ನು ಅದು ಒಂದಿಷ್ಟು ನಾವೇನು ರೊಟ್ಟಿ ಬಡಿತೀವಲ್ರಿ ಅದಕ್ಕೆ ಹಚ್ಚಾಕ ಸ್ವಲ್ಪ ಸಪ್ರೇಟಾಗಿ ತೆಕ್ಕೋದು. ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಏನಾರ ನಮ್ಗೆ ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ ಇವತ್ತು ನೋಡ್ರಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್ ಅಂತಾನೆ ಹೇಳ್ಬೋದು. ಪುಂಡಿ ಪಲ್ಯ ಮತ್ತೆ ಜೋಳದ ರೊಟ್ಟಿ ಮಾಡೋದು ಹೆಂಗಂತ ತೋರಿಸ್ತೀನಿ. ಅದಕ್ಕೆ ನಾನು ಫಸ್ಟ್ 2 ಕಟ್ಟು ಪುಂಡಿ ಪಲ್ಯನ ಈ ತರ ಚಂದನಾಗಿ ತೊಳೆದು ಆಮೇಲೆ ನೀರೆಲ್ಲ ಹಿಂಗ್ಸಿ ಇಟ್ಕೊಂಡಿನಿ ನೋಡ್ರಿ ರೆಡಿ ಮಾಡಿ. ಅದಾದ್ಮೇಲೆ 1 ಕಪ್ ತೊಗರಿಬೇಳೆ ತಗೊಂಡಿನ್ರಿ. ನಿಮಗೆ ಇಷ್ಟ ಆದ್ರೆ ಕಡಲೆಬೇಳೆನೂ ಸಹ ತಗೋಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಎಣ್ಣೆ ಇಷ್ಟು ಬೇಕಾಗ್ತದೆ ನೋಡ್ರಿ ಇದು ಮಾಡಕ್ಕೆ. ನೆಕ್ಸ್ಟ್ ಏನೇನು ಮಾಡೋದಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಈ 1 ಕಪ್ ತೊಗರಿಬೇಳೆ ತಗೊಂಡಿನಲ್ರಿ, ಇದನ್ನ ನೀರಾಗ ಹಾಕಿ ಚೆನ್ನಾಗಿ ತೊಳ್ಕೊಂತೀನಿ ನೋಡ್ರಿ. ಫಸ್ಟ್ ಅಂದ್ರೆ ಅಂಗಡಿಲಿಂದ ತಂದಿರ್ತೀವಲ್ರಿ, ಸ್ವಲ್ಪ ಏನಾದರೂ ಡಸ್ಟ್ ಏನಾದರೂ ಇರ್ತಾವ, ಹಂಗಾಗಿ ಫಸ್ಟ್ ತೊಳಿತೀನಿ ನಾ ಇವನ್ನ. ಈ 1 ಕಪ್ ತೊಗರಿ ಬೇಳೆನ ಹಿಂಗೆ ತೊಳೆದು ತೊಗೊಂಡಿನಿ ನೋಡ್ರಿ ನಾನು. ನೆಕ್ಸ್ಟ್ ಈ ಪುಂಡಿ ಪಲ್ಯ ಏನು ತೊಗೊಂಡಿವಲ್ರಿ ತೊಳೆದು, ಇದನ್ನ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡೋಣ ಬರ್ರಿ. ಈ ತೊಳೆದಿರೋ ಪುಂಡಿ ಪಲ್ಯನ ಈ ತರ ಸಣ್ಣಾಗಿ ಎಲ್ಲ ಪುಂಡಿ ಪಲ್ಯನು ಕಟ್ ಮಾಡಿ ತೊಗೊಂತೀನಿ ನೋಡ್ರಿ ನಾನೀಗ. ಈಗೇನು ತೊಳೆದಿವಲ್ರಿ ಇವು ತೊಗರಿ ಬೇಳೆನ ಕುಕ್ಕರ್ನಾಗ ಹಾಕೋದು ನೋಡ್ರಿ ಫಸ್ಟ್. ಅದಾದ ನಂತರ ನಾವೇನು ನಿಮ್ಮ ರುಚಿಗೆ ತಕ್ಕಂತ ಕೆಲವೊಬ್ರು ಖಾರ ಉಣೋರು ಇರ್ತಾರ, ಕೆಲವೊಬ್ರು ಖಾರ ಉಣ್ಲಾರ್ದವ್ರು ಇರ್ತಾರ. ನಾನು 5-6 ಹಾಕಿನ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ಈ ತರ ಮುರಿದು ಹಾಕ್ರಿ ಒಳಗ. ಇದಕ್ಕೆ ನಾವು ಒಂದು 4 ಸ್ಪೂನ್ನಷ್ಟು ಶೇಂಗಾ ಹಾಕಕತ್ತೀನಿ ನೋಡ್ರಿ. ನೀವು ಇದಕ್ಕೆ ಕಡಲೆ ಬೀಜ ಅಂತೀರಿ, ನಮ್ಮ ಕಡೆ ನಾವು ಶೇಂಗಾ ಅಂತೀವಿ. ಅದಾದ ನಂತರ ಏನು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿನಲ್ರಿ, ಇದರಲ್ಲಿ ಒಂದು 3/4 ಭಾಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕೊಂತೀನಿ ನೋಡ್ರಿ. ಲಾಸ್ಟಿಗೆ ಒಂದು 4 ಒಗ್ಗರಣೆ ಹಾಕಕ್ಕಿರ್ಲಿ. ಇದಾದ ನಂತರ ಎಲ್ಲ ಪುಂಡಿ ಪಲ್ಯ ಏನು ಕಟ್ ಮಾಡಿ ಇಟ್ಕೊಂಡಿನಲ್ರಿ ಇದರಲ್ಲೇ ಸೇರಿಸ್ತೀನಿ ನೋಡ್ರಿ. ಈಗ ಇವಾಗ ನಾವು ಒಂದು ಸ್ವಲ್ಪ ಒಂದು ಅರ್ಧಕ್ಕಿಂತ ಕಡಿಮೆ ಟೀ ಸ್ಪೂನ್ನಷ್ಟು ಅರಿಶಿಣ ಹಾಕಕತ್ತೀನಿ ನೋಡ್ರಿ ಇದ್ರೊಳಗೆ, ಅರಿಶಿಣ ಪುಡಿ. ಅದಾದ ನಂತರ 1 ದೊಡ್ಡ ಸ್ಪೂನು ಉಪ್ಪು ಹಾಕಕತ್ತೀನಿ ನೋಡ್ರಿ ಇದ್ರೊಳಗೆ. ಅದಾದ್ಮೇಲೆ ಉಳ್ಕಿದ್ದೆಲ್ಲ ಬೇಯಿಸಿದ ಮೇಲೆ ಟೇಸ್ಟಿಗೆ ನೋಡಿ ಹಾಕೋಣ ಅಂತ. ಕುಕ್ಕರ್ನಾಗ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ನಾನು ನೀರು ಹಾಕಕತ್ತೀನಿ ನೋಡ್ರಿ. 1 ತಂಬಿಗೆ ಅಷ್ಟು ನೀರು ಹಾಕಕತ್ತೀನಿ ನಾನು, ನೋಡ್ಕೊಂಡು ಹಾಕ್ರಿ. ಇದನ್ನ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ತೆಗೆಸ್ಕೊಂತೀನಿ ನೋಡ್ರಿ ನಾನು. ಈಗ ಫಸ್ಟ್ ಸ್ಟವ್ ಆನ್ ಮಾಡಿ ಈಗೇನು ಕುಕ್ಕರ್ ರೆಡಿ ಮಾಡಿವಲ್ರಿ ಇದನ್ನ ಇಟ್ಟು ಒಂದು 3 ಸೀಟಿ ಹೊಡಿಸ್ತೀನಿ ನೋಡ್ರಿ ಈಗ ನಾನು. ಅಷ್ಟೊತ್ತಿಗೆಲ್ಲ ಪುಂಡಿ ಪಲ್ಯ ಚೆನ್ನಾಗಿ ಮೆತ್ತ ಕುದ್ದಿರುತ್ತೆ. ಈಗ ಇದು ಪುಂಡಿ ಪಲ್ಯ ಕುದೀತದ, ಆ ಕಡೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ರೀ. ಅಂದ್ರೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಆಮೇಲೆ, ಅದನ್ನ ನಾನು ಇವಾಗೇ ರೆಡಿ ಮಾಡಿ ಇಟ್ಕೊಂತೀನಿ ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ನಾನೀಗ ಎಣ್ಣೆ ಹಾಕಕತ್ತೀನಿ ನೋಡ್ರಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕಾಯ್ದದ. ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡ್ರಿ. ಸಾಸಿವೆ ಜೀರಿಗೆ ಚಟಾಪಟ ಅಂದ ತಕ್ಷಣ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದಾರೆ, ಆ ಬೆಳ್ಳುಳ್ಳಿನ ಹಾಕಕತ್ತೀನಿ ನೋಡ್ರಿ. ಈ ತರ ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಇದರಲ್ಲಿ ಕರಿಬೇವು, ಆಮೇಲೆ ಕೊತ್ತಂಬರಿ ಹಾಕಿ ಇಟ್ಬಿಡ್ತೀನಿ ನೋಡ್ರಿ. ಈಗ ಒಗ್ಗರಣೆ ರೆಡಿ ಆಯ್ತು. ಪುಂಡಿ ಪಲ್ಯ ಕುದ್ದ ಮೇಲೆ ಇದರಲ್ಲಿ ಮಿಕ್ಸ್ ಮಾಡೋದು ನೋಡ್ರಿ. ಇದನ್ನ ಆಫ್ ಮಾಡಿಬಿಡಮ್ರಿ.
2 ವಿಸಿಲ್ ಆಯ್ತು ನೋಡ್ರಿ. ಇವಾಗ ಇನ್ನೊಂದು ವಿಸಿಲ್ ಆದ ತಕ್ಷಣ ಆಫ್ ಮಾಡ್ತೀನಿ ನಾನು. ಮೆತ್ತ ಕುದ್ದಿರುತ್ತೆ ಅದು. ಈಗ ಆಯ್ತು ನೋಡ್ರಿ 3 ವಿಸಿಲ್. ಆಫ್ ಮಾಡೋಣ. ಆಫ್ ಮಾಡಿ ಅದೆಲ್ಲ ಇದು ಹೋಗಕ್ ಬಿಡ್ತೀನಿ ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ. ಈ ಪುಂಡಿ ಪಲ್ಯ ರೆಡಿ ಆಗ್ಯದ ನೋಡ್ರಿ. ತೆಗೆದು ತೋರಿಸ್ತೀನಿ ಯಾವ ಥರ ಆಗ್ಯದ ಅಂತ. ಈ ಥರ ರೆಡಿ ಆಗ್ಯದ ನೋಡ್ರಿ. ಈಗ ನಾವು ಇದನ್ನ ಸ್ವಲ್ಪ ಮಗಚ್ಬೇಕ್ರಿ. ಈ ಥರ ಬ್ಯಾಳೆ ಗುಂಡ್ ಅಂತ ಅಂತೀವಿ ನಾವು ಇದಕ್ಕೆ. ನೀವೇನಂತೀರಿ ಗೊತ್ತಿಲ್ಲ. ಇದನ್ನ ಈ ಥರ ಸ್ವಲ್ಪ ಮಗಚಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಚೆನ್ನಾಗಿ ಮಗಸ್ಬೇಕು ನೋಡ್ರಿ ಇದನ್ನ. ಈಗ ರೆಡಿ ಆಯ್ತು ನೋಡ್ರಿ ಪುಂಡಿ ಪಲ್ಯ. ಈಗೇನು ಒಗ್ಗರಣೆ ಕೊಟ್ಟಿದ್ವಲ್ಲ ಅದ್ರೊಳಗೆ ಸೇರ್ಸಂಬರ್ರಿ. ಮೊದಲೇ ನಾನು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ನಲ್ರಿ, ಅದನ್ನ ಈಗ ಇದ್ರಲ್ಲಿ ಸೇರ್ಸ್ಕೊಂಡು ನೋಡ್ರಿ. ನೋಡ್ರಿ ಈ ತರ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇವಾಗ ಇದಕ್ಕೆ ಏನಾರ ನಮ್ಗೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಿದ್ರೆ ಒಂದು ಸ್ವಲ್ಪ ಸಣ್ಣ ಉಪ್ಪು ಹಾಕ್ತೀನಿ ನೋಡ್ರಿ ನಾನು ಇವಾಗ. ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ನೋಡ್ರಿ ಇವಾಗ. ಈಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸಿದ್ರೆ ಈಗ ಮಸ್ತ್ ಆಗಿರ್ತಕ್ಕಂಥ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಪುಂಡಿ ಪಲ್ಯ ಅಂತೂ ರೆಡಿ ಆಯ್ತು. ಇವಾಗ ಜೋಳದ ರೊಟ್ಟಿ ಯಾವ ತರ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಮಾಡಕ ಫಸ್ಟ್ ನಾವು ಸ್ಟವ್ ಆನ್ ಮಾಡಿ ಒಂದ್ ಸ್ವಲ್ಪ ನೀರು ಕಾಯಿಸ್ಬೇಕು ನೋಡ್ರಿ. ಅಂದ್ರೆ ಹಿಟ್ಟು ನಾದ್ಕೋಬೇಕು ಈ ತರ ನೀರು. ಇದಾದ ನಂತರ ಜೋಳದ ಹಿಟ್ಟನ್ನ ಈ ತರ ಜಲಡಿಲಿಂದ ಸೋಸ್ಬೇಕು ನೋಡ್ರಿ ನೀಟಾಗಿ. ಹಿಟ್ಟು ಈ ತರ ಸೋಸಿದ್ಮೇಲೆ ಈ ತರ ಮಾಡ್ಕೊಂಡು ಒಂದಿಷ್ಟು ನಾವೇನ್ ರೊಟ್ಟಿ ಬಡಿತೀವಲ್ರಿ ಅದಕ್ಕೆ ಹಚ್ಚಕ್ಕ ಸ್ವಲ್ಪ ಸಪ್ರೇಟ್ ಆಗಿ ತೆಕ್ಕೋಬೇಕು ನೋಡ್ರಿ ಹಿಟ್ಟನ್ನ. ಇದನ್ನ ಈ ತರ ಮಾಡ್ಕೊಂಡು ಇದ್ರಲ್ಲಿ ಈಗೇನ್ ಬಿಸಿ ನೀರ್ ಕಾಯಿಸಿವಲ್ರಿ ಅದನ್ನ ಇದ್ರಲ್ಲಿ ಹಾಕ್ತೀವಿ ನೋಡ್ರಿ. ಈ ಬಿಸಿ ನೀರು ಯಾಕೆ ಹಾಕ್ತೀನಂದ್ರೆ ಹಿಟ್ಟು ಜಿಗಿ ಬರುತ್ತೆ ನೋಡ್ರಿ. ಅಂದ್ರೆ ರೊಟ್ಟಿ ಮಾಡ್ಬೇಕಾದ್ರೆ ನಮ್ಗೆ ರೊಟ್ಟಿ ತಟ್ಟ ಟೈಮ್ನಾಗ ಅರಿಯಲ್ಲ ರೊಟ್ಟಿಗಳು. ಅದಾದ ನಂತರ ಹಿಂಗ ಸ್ವಲ್ಪನೇ ಹಿಟ್ಟನ್ನು ಒಳಗೆ ಮಾಡ್ಕೊಂತ ನಾದ್ಕೋಬೇಕು ನೋಡ್ರಿ ಈ ಹಿಟ್ಟನ್ನು ಚೆನ್ನಾಗಿ. ಹಿಟ್ಟು ಸುಡ್ತಿರ್ತದ್ರಿ, ಸ್ವಲ್ಪ ಹುಷಾರಾಗಿ ಕೈಲಿಂದ ಮುಟ್ಬೇಕು. ನೋಡ್ಕೊಂಡು ಈ ತರ ಕೈ ಸುಡ್ಲಾರ್ದಂಗ ನಾದ್ಕೋಬೇಕು ನೋಡ್ರಿ. ಈ ತರ ಹಿಟ್ಟನ್ನ ಚಲೋತ್ನಾಗ ನಾದ್ಬೇಕು ನೋಡ್ರಿ. ಎಷ್ಟು ಚಲೋ ನಾವು ಹಿಟ್ಟನ್ನ ನಾದ್ಕೊಂತೀವಿ ಅಂದ್ರೆ ರೊಟ್ಟಿ ಅಷ್ಟು ಸ್ಮೂತ್ ಆಗಿ ಹದವಾಗಿ ಬರ್ತಾವ. ಈ ಹಿಟ್ಟು ರೆಡಿ ಆಯ್ತು ನೋಡ್ರಿ. ರೊಟ್ಟಿ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಈ ತರ ಚೆನ್ನಾಗಿ ನಾದ್ಬೇಕು ನೋಡ್ರಿ. ಈ ಹಿಟ್ಟನ್ನ ನೋಡ್ರಿ ನೀರ್ ಹಾಕಿ ಯಾವ ತರ ನಾದಕತ್ತೀನಲ್ರಿ, ಏನೋ ಒಂದ್ ಲೈನ್ ನೆನಪಾಯ್ತು ನನ್ಗ. ಮನುಷ್ಯರ ಜೀವನನು ಮೊದ್ಲು ಈ ಹಿಟ್ಟಿದ್ದಂಗ ಪ್ಲೇನ್ ಮತ್ತೆ ರಾ ಇರತ್ರಿ. ಈಗ ನಾವು ಹಿಟ್ಟಿನಲ್ಲಿ ಹೆಂಗ ಬಿಸಿನೀರು ತಣ್ಣೀರು ಹಾಕೊಂಡು ಇದನ್ನ ಚೆನ್ನಾಗಿ ನಾದಕತ್ತೀವಲ್ರಿ, ಇದೇ ತರ ನಮ್ಮ ಜೀವನದಾಗನು ತಣ್ಣೀರು ಬಿಸಿನೀರಿನ ಜಾಗದಲ್ಲಿ ಕಷ್ಟ ಮತ್ತು ಸುಖಗಳು ನಮ್ಮನ್ನ ಹಿಟ್ಟು ನಾದಿದಂಗ ನಾದ್ತಾವ್ ನೋಡ್ರಿ. ಅವಾಗೆ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ಮೂರ್ತಿ ಮಾಡಕ್ ಆಗೋದು, ನಮ್ಮ ಜೀವನ ಶುದ್ಧ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ. ಇಲ್ಲಾಂದ್ರೆ ಜೀವನದಲ್ಲಿ ಬರೀ ಸುಖಗಳೇ ಇದ್ರ ಜೀವನ ಆಗಲ್ಲ ನೋಡ್ರಿ, ಬರೀ ಕಷ್ಟಗಳೇ ಇದ್ರೂ ಆಗಲ್ಲ. ರೊಟ್ಟಿ ಮಾಡಕ ಸ್ಟವ್ ಹಚ್ಚಿ ಈಗ ಇದ್ರ ಮೇಲೆ ಹಂಚು ಇಡಕತ್ತೀನಿ ನೋಡ್ರಿ. ಹಂಚು ಕಾಯಷ್ಟಕ್ಕೆ ನಾವೀಗ ರೊಟ್ಟಿ ಬಡಿಬೇಕು ನೋಡ್ರಿ. ಯಾವ ತರ ಅಂತ ತೋರಿಸ್ತೀನಿ ಬರ್ರಿ. ಈಗೇನ್ ನಾದಿ ಇಟ್ಕೊಂಡಿದ್ವಲ್ರಿ ಹಿಟ್ಟು, ಅದ್ರಾಗ ಸ್ವಲ್ಪ ತೆಕ್ಕೊಂಡು ಈ ತರ ಮತ್ತೆ ಚೆನ್ನಾಗಿ ನಾದ್ಬೇಕು ನೋಡ್ರಿ. ಮೆದಿಬೇಕಿದೆ ಹಿಟ್ಟನ್ನ. ನಾದಿ ಇದ್ರಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ರೊಟ್ಟಿ ತಟ್ಟಕ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈ ತರ
ಒಣ ಹಿಟ್ಟನ್ನ ಹಿಂಗೆ ಕೆಳಗೆ ಹಾಕ್ಕೊಂಡು ಹಿಂಗೆ ಬಡಿಬೇಕು ನೋಡ್ರಿ. ಈಗ ರೊಟ್ಟಿ ರೆಡಿ ಆಗ್ಯದ ನೋಡ್ರಿ. ಈ ತರ ಕೈ ಮೇಲೆ ಹಾಕೊಂಡು ಹಂಚಿನ ಮೇಲೆ ಹಾಕ್ಬೇಕು ನೋಡ್ರಿ, ಸುಡ್ಬೇಕು ಇದನ್ನ. ಈ ತರ ಹಾಕಿ ಇದ್ರ ಮೇಲೆ ಸ್ವಲ್ಪ ನೀರ್ ಹಚ್ಬೇಕು ನೋಡ್ರಿ. ಈಗ ಈ ತರ ಒಂದು ಕಾಟನ್ ಬಟ್ಟಿಲೆ ನೀರ್ ತಗೊಂಡು ಇದ್ರ ಮೇಲೆ ಹಚ್ಬೇಕು ನೋಡ್ರಿ. ಈ ತರ ಆ ಕಡೆ ಏನ್ ರೊಟ್ಟಿ ಹಂಚಿನ ಮೇಲೆ ಹಾಕಿವಲ್ರಿ ನಾವು, ಆ ರೊಟ್ಟಿ ಸುಡೋದ್ರೊಳಗೆ ನಾವು ಇನ್ನೊಂದು ರೊಟ್ಟಿ ರೆಡಿ ಮಾಡ್ಕೋಬೇಕು ನೋಡ್ರಿ. ಈ ತರ ಮತ್ತೆ ಸ್ವಲ್ಪ ಹಿಟ್ಟು ತಗೊಂಡು ಈ ರೊಟ್ಟಿ ಬಡಿಯಾಕ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನಾನು. ಅದಾದ ನಂತರ ಈಗ ಆ ರೊಟ್ಟಿನ ತಿರುವಿ ಹಾಕ್ಬೇಕು ನೋಡ್ರಿ. ಬರ್ರಿ ತೋರಿಸ್ತೀನಿ. ಈಗೇನ್ ನೀರ್ ಹಚ್ಚಿದ್ವಿ ಅಲ್ರಿ, ಆ ನೀರ್ ಆರೋದಕ್ಕಿಂತ ಮುಂಚೆನೆ ರೊಟ್ಟಿನ ನಾವು ಈ ತರ ತಿರುವಿ ಹಾಕ್ಬೇಕು ನೋಡ್ರಿ. ನೋಡ್ರಿ ಆ ತರ ಚಂದ ಉಬ್ಬಿ ಬರುತ್ತೆ ನೋಡ್ರಿ ರೊಟ್ಟಿ. ನಾನೇನು ಟಚ್ ಮಾಡಿಲ್ಲ ನೋಡ್ರಿ, ತಾನೇ ಉಬ್ಬಿ ಬರಾಕತ್ತದ. ಇದಾದ ನಂತರ ಮತ್ತೆ ಇವಾಗ ಈ ತರ ತಿರುವಿ ಹಾಕಿ ಸುಡ್ಬೇಕು ನೋಡ್ರಿ ಒತ್ತಿ ಒತ್ತಿ. ಈಗ ರೊಟ್ಟಿ ರೆಡಿ ಆಯ್ತು ನೋಡ್ರಿ ನಮ್ದೊಂದು. ನೋಡ್ರಿ ನಮ್ ಜೋಳದ ರೊಟ್ಟಿ ಊಟ ರೆಡಿ ಆಯ್ತು ನೋಡ್ರಿ. ಜೋಳದ ರೊಟ್ಟಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿ, ಪುಂಡಿ ಪಲ್ಯ ನೋಡಿದ್ರ ಬಾಯಲ್ಲಿ ನೀರೇ ಬರಕತ್ತವ ನೋಡ್ರಿ. ನೀವು ಯಾರ್ಯಾರು ಪುಂಡಿ ಪಲ್ಯ ಲವರ್ ಇದ್ದೀರಲ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತೀರಲ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ. ಇದೇ ತರ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.